ಎಲ್ಲರಿಗೂ ನಮಸ್ಕಾರ. ವರ್ಷದ ಇದು ಎರಡನೇ ಬಾರಿಗೆ ನಾವು ಸಂತೆ ಮೇಳವನ್ನು ನಮ್ಮ ಬೇಟೋಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಾವು ಆಯೋಜಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸುವ ಮೂಲಕ ನಮ್ಮ ಬೇಟೋಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರಮೀಳಾ ಮೇಡಮ್ ಅವರು ನೂತನವಾಗಿ ಆಯ್ಕೆಯಾದಂತಹ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾದಂತಹ ತುಳಸಿ ಮೇಡಮ್ ಅವರು ಈ ಒಂದು ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾರೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇಂದಿನ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ಸಂಜೀವಿನಿ ಒಕ್ಕೂಟದ ಮುಖಾಂತರ ಇಲಾಖೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮನೆಯ ಮೂಲ ಗುಂಪು ಆಗಬಾರ್ದು, ಸ್ವಾವಲಂಬಿ ಜೀವನ ಮಾಡಬೇಕು, ಸಮಾಜದ ಮುಂದೆ ಬರಬೇಕು, ಆ ಒಂದು ನಿಟ್ಟಿನಲ್ಲಿ ಧೈರ್ಯ ತುಂಬುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಬೇಟೋಳಿ ಗ್ರಾಮ ಪಂಚಾಯತ್ನ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಅಧಿಕಾರಿ ಆದಂತಹ ಮಣಿಸಾರಿ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ನೂತನವಾಗಿ ಆಯ್ಕೆಯಾದಂತಹ ಕಾರ್ಯದರ್ಶಿಯಾದಂತಹ ತುಳಸಿ ಮೇಡಮ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತಹ ನಮ್ಮ ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳು ಹಾಗೂ ಕೃಷಿ ಸಖಿ, ಪಶು ಸಖಿ ಹಾಗೂ ಬೇರೆ ಪಂಚಾಯತಿಯಿಂದ ಬಂದಂತಹ MDK ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅಧಿಕಾರಿಯಾದಂತಹ ಮಣಿಸರ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ನಮ್ಮ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳೇ, ಸಿಬ್ಬಂದಿ ವರ್ಗದವರು, ಈಗ ಪ್ರತಿ ವರ್ಷ ನಾವು ಈ ಒಂದು ಸಂತೆ ಮಾಡ್ತಾಯಿದ್ದೇವೆ. ಈ ಸರಿ ನಾವು ಎರಡನೇ ಸರಿ ನಾವು ಮಾಡ್ತಾಯಿದ್ದೇವೆ. ಸಂಜೀವಿನಿ ಒಕ್ಕೂಟ ಸಹಯೋಗದೊಂದಿಗೆ ಏನು ಒಕ್ಕೂಟ ಏನಿದೆ ಅದು ಎಲ್ರಿಗೂ ಗೊತ್ತಿದೆ. ಒಕ್ಕೂಟ ನಾವು ಯಾಕಾಗಿ ಮಾಡ್ತಿದ್ದೀವಿ, ಒಕ್ಕೂಟದ ಉದ್ದೇಶ ಏನು ಅಂತ ಅದೊಂದು ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಈ ಸಂಜೀವಿನಿ ಒಕ್ಕೂಟ ಅನ್ನೋದಿದೆ ಅಲ್ವಾ. ಯಾರು ಒಂದು ತಮ್ಮ ಒಂದು ಕೌಶಲ್ಯದಿಂದ ಮನೆ ಕೆಲಸದ ಜೊತೆಗೆ ನಿಮಗೆಲ್ಲರೂ ಗೊತ್ತಿದ್ದು ಗೃಹಿಣಿಯರು ಅವ್ರ ಮನೆ ಕೆಲಸನೂ ಇರ್ತದೆ. ಈಗ ಯಾವುದೇ ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳು ಏನು ಅಂತ ಎಲ್ಲ ಕೆಲಸ ಮುಗಿಸಿದ್ರೆ ಉಳಿದಕ್ಕೆ ಅದಕ್ಕೂ ಮಾಡಬೇಕಾಗುತ್ತೆ. ಗಂಡಸರು ಹಂಗಲ್ಲ, ಅವ್ರು ಬರೀ ಹೊರಗಿನ ಕೆಲಸ ಮಾಡ್ತಾರೆ, ಬಂದು ಕೂತ್ಕೊಂಡ್ಬಿಡ್ತಾರೆ, TV ನೋಡ್ತಾರೆ, ಅದು ಬೇರೆ ಏನಾದ್ರು ಮಾಡ್ತಾರೆ. ಈಗಿನ ಕಾಲದಲ್ಲಿ ಯಾರಿತ್ತು ಹೆಣ್ಮಕ್ಳು ಹಂಗಲ್ಲ, ಎಲ್ಲ ಕೆಲಸಗಳನ್ನ ಮಾಡಬೇಕು, ಅದ್ರ ಜೊತೆಗೆ ಇದನ್ನು ಮಾಡಬೇಕು. ಹಂಗಾಗಿ ಈಗ ಸಮಯ ಉಳಿಸೋದು ಕಷ್ಟ. ಅಂಥದ್ರಲ್ಲಿ ಅವ್ರಿಗೂ ಕೂಡ ಒಂದು ಸ್ವಾವಲಂಬಿ ಜೀವನ ಒಂದು ಆಗಬೇಕು. ನಾನೆಲ್ಲ ಯಾಕೆ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಪ್ರತಿಯೊಂದು ಸಭೆಗಳಲ್ಲೂ ನಾನು ಇದನ್ನ ಹೇಳ್ತಾ ಇರ್ತೀನಿ. ಏನು ಸರ್ಕಾರದಿಂದ ಏನು ಧನ ಸಹಾಯ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಖರ್ಚಿಗಾಗುವಷ್ಟು ಅಂದರೆ ಒಂದು ಸಂಪಾದನೆ ಆಗಬೇಕು. ಸುಮ್ಮನೇನೋ ಹೆಸರಿಗೆ ಈಗ ನೋಡಿ, ಪ್ರತಿ ಸಾರಿ ನಾವು ಈ ಬಸಳೆ, ಆಮೇಲೆ ಈ ಕರಿಬೇವಿನ ಸೊಪ್ಪು ತಂದು ಇಟ್ಕೊಂಡು ಅಲ್ಲ ವಿಷಯಗಳು ಇರೋದು ಇದರಲ್ಲಿ. ಈ ಸಾರಿ ಹೊಸದಾಗಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಪಾನಿಪುರಿ ಅಂಥದ್ದು ಓಕೆ, ಅದು ನಾವು ಒಪ್ಕೋಬೋದು. ಈ ಪಾನಿಪುರಿ ಹೊಸದಾಗಿ ಮಾಡಿದ್ದಾರೆ. ಏನಾದರೂ ಹೊಸದಾಗಿ ಬಟ್ಟೆ ವ್ಯಾಪಾರ, ಆಮೇಲೆ ಅದು ಯಾವುದಾದ್ರು ಹರ್ಬಲ್ ಲೈಫ್ ಇದೇನೋ ಒಂದು ಮಾಡ್ತಾಯಿದ್ದಾರೆ ನೋಡಿ, ಔಷಧಿಗಳು, ಅದು ಕ್ರೀಮು, ಪೇಸ್ಟು ಅಂಥವುಗಳು. ಓಕೆ, ಅದೆಲ್ಲ ಒಂದು ಬಿಸ್ನೆಸ್, ಒಂದು ವ್ಯಾಪಾರದಲ್ಲಿ ಬರಬೇಕು. ಯಾವುದೇ ಕೆಲಸ ಆದ್ರೂ ಕೂಡ ಅದನ್ನ ನಾವು ಒಂದೇ ಸಾರಿ ಮಾಡಿ ಮೆಲ್ಲೆ ಒಂದು ಹೆಜ್ಜೆ ಇಟ್ಟು 10 ಹೆಜ್ಜೆ ಮಾಡಿ ಇಡ್ಲಿಕ್ಕಾಗೋದು. ಹಂಗಾಗಿ ಚಿಕ್ಕ ಬಿಸ್ನೆಸ್ಗಳನ್ನ ಮಾಡಿದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಅದು ಯಾರೇ ಆದರೂ ಅಷ್ಟು. ನಮ್ಮ ದೇಶದಲ್ಲಿ ಅಂಬಾನಿ ಗ್ರೂಪ್ಸ್ ಇದೆ. ಅಂಬಾನಿ ಗ್ರೂಪ್ಸ್ ಅವರು ಕೂಡ ಒಂದೊಂದೇ ಆಗಿ ಶುರು ಮಾಡಿದ್ದು. ಒಂದು ಪೆಟ್ರೋಲ್ ಬಂಕ್ ಶುರು ಮಾಡಿದ್ದು, ಇವತ್ತು ಸಾವಿರಾರು ಪೆಟ್ರೋಲ್ ಬಂಕ್ ಇದೆ. ಒಂದು ಉದಾಹರಣೆ ಹೇಳ್ತಾರೆ ಅದು ನಾನು. ಹಂಗಾಗಿ ಅಂತ ಹೇಳಿದ್ರೆ ಅದು ನಾವು ಅದನ್ನ ಉಳಿತಾಯ ಕಲ್ತ್ಕೋಬೇಕು. ಈಗ ಸಂಜೀವಿನಿ ಒಕ್ಕೂಟದಲ್ಲಿ ಉಳಿತಾಯ ಎಷ್ಟಿದೆ ಅದನ್ನು ತೋರಿಸ್ಬೇಕು. ನಾವು ಉಳಿತಾಯ ತೋರಿಸ್ತಾ ಇದ್ದರೆ ನಿಮಗೆ ಸಾಲನೂ ಕೊಡೋದಿಲ್ಲ. ಹಂಗಾಗಿ ಏನಿಗೆ ಧನ ಸಹಾಯ ಸಿಗೋದು ಈಗಿನ ಕಾಲದಲ್ಲಿ ಹೈನುಗಾರಿಕೆ, ಹಂದಿ ಸಾಕಾಣಿಕೆ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಮಾಡಲಿ, ಒಳ್ಳೆಯದೇ. ಮಾಡಿಕೊಂಡು ನೀವು ಮುಂದುವರಿಬೇಕು. ಮೊದಲು ಬೇಕಾಗಿರೋದು ಏನು ಅಂತಂದರೆ ನಮ್ಮಲ್ಲೊಂದು ಆತ್ಮವಿಶ್ವಾಸ ಇರಬೇಕು, ಮಾಡಬೇಕು ಅಂತ. ಅದು ಮಾಡಿದ್ರೆ ಏನಾಗೋದಿಲ್ಲ ಅಷ್ಟೇ, ಎಷ್ಟೊಂದು ಮಾಡೋದು ಅಂತ ಹಂಗಿರಬಾರ್ದು ಯಾವಾಗ.
ಯಾವಾಗ ನಾವು ಒಂದು ಉತ್ಸಾಹ ನಮ್ಮಲ್ಲಿ ಇರೋದಿಲ್ವೋ ಆವಾಗ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಪ್ರತಿದಿನ ಒಂದು ಹುರುಪು ನಮ್ಮಲ್ಲಿ ಇರಬೇಕು. ಅದನ್ನ ತರುವಂಥ ಇವನೊಬ್ಬ ಕಸ ಗುಡಿಸೋನೇ ಆಗಲಿ, ಅದು ಚೆನ್ನಾಗಿ ಮಾಡಿದ್ರೆ ಅವನಿಗೆ ಒಂದು ಹೆಸರು ಇದ್ದೇ ಇರ್ತದೆ ಇಲ್ವಾ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ನಿಮ್ಗೆ ದೊಡ್ಡ ದೊಡ್ಡ ಕಥೆಗಳು ಅದೆಲ್ಲ ನಿಮಗೆ ವಿಷಯಗಳು ಒಂದು ನೋಡಿ. ಅಟೆಂಡರಿಂದ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದವರು ಇದ್ದಾರೆ ನಮ್ಮ ದೇಶದಲ್ಲಿ. ಅದು ಮೊದಲು ಹಿಂದೆ ಆಕಾಶವಾಣಿ ಅಂತಿತ್ತು, ಈ ಪೇಪರ್ಲೆಲ್ಲ ಬರ್ತದೆ. ಅಟೆಂಡರ್ ಆಗಿ ಕೆಲಸ ಸೇರಿದವನು ಮುಂದೆ ಅದೇ ಆಕಾಶವಾಣಿ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದವರು ಇದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಇರುವಂಥ ಒಂದು ಡೆಡಿಕೇಶನ್ ಮೀನ್ಸ್ ಅದ್ರಲ್ಲಿ ನಾವು ಮಾಡೋ ಕೆಲಸದಲ್ಲಿ ನಮಗೆ ಒಂದು ತೃಪ್ತಿನೂ ಇರಬೇಕು, ಇದಿರಬೇಕು. ನಾವು ಅದನ್ನ ಯಾವ ರೀತಿ ಆತ್ಮಸಾಕ್ಷಿಯಿಂದ ಮಾಡಬೇಕು ಅಂತ ಹೇಳ್ತೇವೆ, ಅದು ಯಾವುದೇ ಕೆಲಸ. ಹಂಗಾಗಿ ನಾವು ಚಿಕ್ಕ ಪುಟ್ಟ ಇದು ಬೆಳೆಯೋದೇ ಆಗಲಿ, ಎಂಥದಕ್ಕೆ ತರಕಾರಿ ಬೆಳೆಯೋದೇ ಆಗಲಿ, ಕೋಳಿ ಸಾಕೋದೇ ಆಗಲಿ, ಅದನ್ನ ನಾವು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಚಿಕ್ಕದಾಗೆ ಮಾಡಿಕೊಂಡು ತಾನೇ ಹಳ್ಳ ಆಗೋದು. ನಾವು ಏನು 10 ರೂಪಾಯಿ ಅಲ್ವಾ ಅಂತ, 10 ರೂಪಾಯಿ ಅಲ್ಲ, ಅದು 10 ರೂಪಾಯಿ ಸೇರಿದ್ರೇ 90 ರೂಪಾಯಿ ಇದ್ದರೆ 100 ರೂಪಾಯಿ ಯಾವತ್ತೂ ಆಗೋದಿಲ್ಲ. ಅದನ್ನ ಕೂಡಿಡೋದು ಉಳಿಸೋದನ್ನು ನಾವು ಪ್ರಯತ್ನ ಪಡಬೇಕು. ಸಂಜೀವಿನಿ ಉದ್ದೇಶನೂ ಅದೇ ಅಂತ ಹೇಳ್ತಾ ನಾನು ಈಗ ಸಂತೆಗಳು ಮುಂದುವರಿಬೇಕು, ಯಾವಾಗಲೂ ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಈಗ ಮುಂದಿನ ಸಾರಿ, ಈಗ ಈ ಸಾರಿ ಇನ್ನೂ ಆಗೋದಿಲ್ಲ, ಇನ್ನು ಮುಂದಿನ ಸಾರಿ ಆಗೋ ಇನ್ನೂ ವಿದ್ಯಾವರ ನಾವು ತಯಾರಿ ನೋಡೋದಲ್ಲ, ಅದೇನು ಹೇಳ್ತಾರಲ್ಲ, ಒಂದು ತಯಾರಿ ಇವಾಗಲಿಂದ ಶುರು ಆಗಬೇಕು. ಮುಂದಿನ ಸಾರಿ ನಾವೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದು ಇವತ್ತಿಂದ ಶುರು ಮಾಡಬೇಕು. ಇವತ್ತಿಂದ ಅಂತಂದರೆ ಈಗಲೇ ಶುರು ಹೋಗ್ಬೇಕು, ಅದು ಆಗೋದಿಲ್ಲ. ಅದು ಆ ಒಂದು ಮನೋಭಾವನೆ ನಮ್ಮಲ್ಲಿ ಎಲ್ಲರಿಗೂ ಇಲ್ಲ. ನಾನು ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸಂತೆ ಮೇಳ ಇವತ್ತಿನ ಒಂದು ಕಾರ್ಯಕ್ರಮ, ಸರ್ಕಾರಿ ಇಲಾಖಾ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಭಾಗವಹಿಸಿ ನಮ್ಮಲ್ಲಿ ಇರುವಂತಹ ಒಕ್ಕೂಟದ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಈ ಒಕ್ಕೂಟಗಳನ್ನು ಮುಂದುವರಿಸ್ಕೊಳ್ಬೇಕು ಹಾಗೂ ಸಮಾಜದ ಮುಖ್ಯವಾಹಿನಿಗೆ ಯಾವ ರೀತಿ ಮಹಿಳೆಯರು ಮುಂದೆ ಬಂದು ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುವಲ್ಲಿ ಉತ್ತಮವಾಗಿ ಮಾಡಬೇಕು ಅಂತಹ ಒಂದು ಮಾರ್ಗಸೂಚಿಯನ್ನು ಕೊಟ್ಟಂತಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಮಣಿಸಾರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ಗಳು ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ನೂತನವಾಗಿ ಆಯ್ಕೆಯಾದಂಥ ಕಾರ್ಯದರ್ಶಿ ಆದಂತಹ ತುಳಸಿ ಮೇಡಮ್ಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸಕ್ಕರೆದಲ್ಲಿ ಹಾಕಿ ಸಕ್ಕರೆ ಪಟ್ಟು ಹಲ್ಲಿನ ಸಮಸ್ಯೆ ಎಲ್ಲ ಇದೆ. ಹರ್ಬಲಲ್ಲಿ ಹಲ್ಲಿನ ಏನು ಸಮಸ್ಯೆಗಳಿದ್ರು ಕೂಡ ಇದರಲ್ಲಿ ಹರ್ಬಲಲ್ಲಿ ಹಲ್ಲುಜ್ಜೋ ಕಾರಣ ಅದೊಂದು ಸ್ವಲ್ಪ ಒಳ್ಳೆಯದಾಗುತ್ತೆ. ಹಲ್ಲು ಗಟ್ಟಿಯಾಗುತ್ತೆ ಮತ್ತು ಬಾಯಲ್ಲಿ ಸ್ಮೆಲ್ ಏನಾಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಕ್ಯಾಲ್ಸಿಯಂ ಕೊರತೆ ಮತ್ತು ಬಟ್ಟೆ ಇದು ಚಾಂಪಿ ಈಗ ವೆರಿಕೋಸ್ ಆಗಿರ್ಬೋದು, ಮೈಕೈ ನೋವು, ಇದಕ್ಕೆಲ್ಲ ಇದೆಲ್ಲ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮೈಗೆ ಹಚ್ಚಿದರೆ ಮೈಕೈ ನೋವಾಗಿರ್ಬೋದು, ಮಂಡಿ ನೋವು, ಇಂಥ ಒಂದು ಕಾಯಿಲೆಗಳಿಗೆ ಇದು $50.